ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ತನ್ನ ಹೆಂಡತಿ ಸತ್ಯಭಾಮೆಯೊಂದಿಗೆ ಸ್ವರ್ಗಲೋಕಕ್ಕೆ ಹೋದಾಗ ಇಂದ್ರನು ಏನು ಮಾಡಿದನೆಂದು ಈ ಕಥೆಯಲ್ಲಿ ತಿಳಿಯೋಣ. ಕೃಷ್ಣನು ಸತ್ಯಭಾಮೆಯು ಸ್ವರ್ಗಲೋಕದ ರಾಜಧಾನಿಯಾದ ಅಮರಾವತಿಗೆ ಹೋದರು. ಸ್ವರ್ಗಲೋಕದ ಅರಸ ಇಂದ್ರ ಮತ್ತು ಅವನ ಪತ್ನಿ ಸಚಿದೇವಿಯರು ಅರಮನೆಯನ್ನು ಪ್ರವೇಶಿಸಿದರು. ಇಂದ್ರ ಮತ್ತು ಸಚಿದೇವಿಯರು ಅವರನ್ನು ಸ್ವಾಗತಿಸಿದರು. ಕೃಷ್ಣನು ಇಂದ್ರನಿಗೆ ಆದಿತ್ಯ ಬೆಂಡೋಲೆಗಳನ್ನು ಕೊಟ್ಟನು. ಕೃಷ್ಣ ಮತ್ತು ಸತ್ಯಭಾಮೆಯರು ಇಂದ್ರನ ರಾಜಧಾನಿಯಿಂದ ಹಿಂದಿರುಗಿದಾಗ ತನಗೆ ಪಾರಿಜಾತ ಗಿಡವನ್ನು ಕೊಡುವೆನೆಂದು ಕೃಷ್ಣನು ಮಾಡಿದ ವಾಗ್ದಾನವನ್ನು ಸತ್ಯಭಾಮೆಯು ಸ್ಮರಿಸಿಕೊಂಡಳು. ಸ್ವರ್ಗಲೋಕಕ್ಕೆ ಬಂದ ಅವಕಾಶಗಳನ್ನು ಬಳಸಿಕೊಂಡು ಅವಳೊಂದು ಪಾರಿಜಾತ ಗಿಡವನ್ನು ಕಿತ್ತು ಗರುಡನ ಬೆನ್ನ ಮೇಲೆ ಇಟ್ಟಳು. ಒಮ್ಮೆ ನಾರದರು ಒಂದು ಪಾರಿಜಾತ ಪುಷ್ಪವನ್ನು ಕೃಷ್ಣನ ಹಿರಿಯ ಹೆಂಡತಿ ರುಕ್ಮಿಣಿಗೆ ಅರ್ಪಿಸಿದನು. ಇದರಿಂದ ಸತ್ಯಭಾಮೆಯಲ್ಲಿ ಕಿಳರಿಮೆ ಬೆಳೆಯಿತು. ಅವಳು ಕೃಷ್ಣನಿಂದ ಒಂದು ಪುಷ್ಪವನ್ನು ಬಯಸಿದಳು. ಕೃಷ್ಣನಿಗೆ ತನ್ನ ಪತ್ನಿಯರ ಸ್ಪರ್ಧೆಯ ಮನೋಭಾವವು ಅರ್ಥವಾಯಿತು. ಅವನು ನಸುನಕ್ಕು ಅವನು ಸತ್ಯಭಾಮೆಗೆ, ನೀನು ಒಂದು ಪುಷ್ಪವನ್ನು ಮಾತ್ರ ಏಕೆ ಕೇಳುತ್ತಿದ್ದೀಯಾ? ಪಾರಿಜಾತ ಪುಷ್ಪಕ್ಕ ಒಂದು ಇಡೀ ಗಿಡವನ್ನೇ ನಿನಗೆ ಕೊಡಬೇಕೆಂದು ನನಗೆ ಆಸೆ ಎಂದನು. ವಾಸ್ತವವಾಗಿ ಸತ್ಯಭಾಮೆಯು ತನ್ನ ಕೈಗಳಿಂದಲೇ ಪಾರಿಜಾತ ಗಿಡವನ್ನು ತೆಗೆದುಕೊಳ್ಳಲಿ ಎಂದು ಕೃಷ್ಣನು ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿದ್ದನು. ಆದರೆ ಇಂದ್ರನು ಸೇರಿದ ಸ್ವರ್ಗಲೋಕದ ನಿವಾಸಿಗಳಿಗೆ ಕಸಿವಿಸಿಯಾಯಿತು. ಪಾರಿಜಾತ ಗಿಡವು ಭೂಮಿಯಲ್ಲಿರಲಿಲ್ಲ. ಅವರ ಅನುಮತಿ ಇಲ್ಲದೆ ಸತ್ಯಭಾಮೆಯು ಒಂದು ಗಿಡವನ್ನು ತೆಗೆದುಕೊಂಡಿದ್ದಕ್ಕಾಗಿ ಇತರ ದೇವತೆಗಳನ್ನು ಸ್ಮರಿಸಿಕೊಂಡು ಇಂದ್ರನು ಕೃಷ್ಣನು ಸತ್ಯಭಾಮೆಯನ್ನು ವಿರೋಧಿಸಿದನು. ತನ್ನ ಪ್ರೀತಿ ಹೆಂಡತಿಯ ಸತ್ಯಭಾಮೆಯನ್ನು ಸಂತೋಷಪಡಿಸಲು ಕೃಷ್ಣನು ದೃಢ ಮನಸ್ಸು ಮಾಡಿ ಹಠ ಹಿಡಿದನು. ಇದರಿಂದ ದೇವತೆಗಳಿಗೂ ಕೃಷ್ಣನಿಗೂ ಯುದ್ಧವಾಯಿತು. ಎಂದಿನಂತೆ ಕೃಷ್ಣನು ಗೆದ್ದನು. ಅವನ ವಿಜಯದ ಸಂತೋಷದಿಂದ ತನ್ನ ಪತ್ನಿಯು ಆರಿಸಿದ ಪಾರಿಜಾತ ಗಿಡವನ್ನು ಈ ಭೂಮಿಗೆ ದ್ವಾರಕೆಗೆ ತಂದನು. ಗಿಡವನ್ನು ಸತ್ಯಭಾಮೆಯ ಅರಮನೆಯ ತೋಟದಲ್ಲಿ ನೆಟ್ಟರು. ಈ ಸಾಧಾರಣ ಗಿಡದಿಂದ ಸತ್ಯಭಾಮೆಯ ತೋಟದ ಮನೆಗೆ ಅಸಾಮಾನ್ಯ ಸೌಂದರ್ಯ ಬಂದಿತು. ಪಾರಿಜಾತ ಗಿಡವು ಭೂಮಿಗೆ ಬಂದಿದ್ದರಿಂದ ಅದರ ಪರಿಮಳವು ಭೂಮಿಗೆ ಬಂದಿತ್ತು. ಅದರ ಪರಿಮಳಗಳನ್ನು ಜೇನನ್ನು ಆರಿಸಿಕೊಂಡು ಸ್ವರ್ಗದ ಹಂಸಗಳು ನೆಲಕ್ಕೆ ಬಂದವು. ಕೃಷ್ಣನ ವಿಷಯದಲ್ಲಿ ಇಂದ್ರನು ನಡೆದುಕೊಂಡ ರೀತಿಯನ್ನು ಶಕುಮುನಿಗಳು ಮೆಚ್ಚುವುದಿಲ್ಲ. ಇಂದ್ರನ ತಾಯಿಯ ಬೆಂಡೋಲೆಗಳನ್ನು ಬಹುಮಾಸರನ್ನು ತೆಗೆದುಕೊಂಡು ಹೋಗಿದ್ದನು. ತನ್ನ ಅವಾಚ್ಯ ಕರುಣೆಯಿಂದ ಅವುಗಳನ್ನು ಇಂದ್ರನಿಗೆ ಹಿಂದಿರುಗಿಸಲು ಕೃಷ್ಣನು ಸ್ವರ್ಗಲೋಕಕ್ಕೆ ಹೋಗಿದ್ದನು. ಇಂದ್ರನು ಬಹು ಸಂತೋಷದಿಂದ ಅವುಗಳನ್ನು ಸ್ವೀಕರಿಸಿದನು. ಆದರೆ ಕೃಷ್ಣನು ಸ್ವರ್ಗಲೋಕದಿಂದ ಒಂದು ಪುಷ್ಪದ ಗಿಡವನ್ನು ತೆಗೆದುಕೊಂಡಾಗ ಇಂದ್ರನು ಅವನ ಜೊತೆ ಹೋರಾಡಲು ಸಿದ್ಧನಾದನು. ಇದು ಇಂದ್ರನ ಸ್ವಾರ್ಥ. ಕೃಷ್ಣನ ಚರಣ ಕಮಲಗಳಲ್ಲಿ ತನ್ನ ತಲೆಯನ್ನಿಟ್ಟು ಇಂದ್ರನು ಪ್ರಾರ್ಥನೆ ಮಾಡಿದನು. ಆದರೆ ತನ್ನ ಉದ್ದೇಶವು ಈಡೇರುತ್ತಲೇ ಅವನು ಬೇರೆ ವ್ಯಕ್ತಿಯಾದನು. ಪ್ರಾಪಂಚಿಕ ಮನೋಧರ್ಮದ ಮನುಷ್ಯನ ರೀತಿಯೇ ಇದ್ದು ಅವರಿಗೆ ಸದಾ ತಮ್ಮ ಲಾಭದಲ್ಲಿ ಆಸಕ್ತಿ. ಅದಕ್ಕಾಗಿ ಅವರು ಯಾರೇ ಆಗಲಿ ಯಾವ ಬಗೆಯ ಗೌರವವನ್ನಾದರೂ ಅರ್ಪಿಸುತ್ತಾರೆ. ಆದರೆ ತಮ್ಮ ವೈಯಕ್ತಿಕ ಆಸಕ್ತಿ ಮುಗಿಯುತ್ತಲೇ ಸ್ನೇಹವನ್ನು ಬಿಟ್ಟು ಬಿಡುತ್ತಾರೆ. ಈ ಸ್ವಾರ್ಥ ಸ್ವಭಾವವು ಭೂಮಿಯಲ್ಲಿ ಶ್ರೀಮಂತ ವರ್ಗದಲ್ಲಿ ಮಾತ್ರವಲ್ಲ, ಇಂದ್ರ ಮತ್ತು ಇತರ ದೇವತೆಗಳಲ್ಲೂ ಕಾಣುತ್ತದೆ. ಅತಿಯಾದ ಶ್ರೀಮಂತಿಕೆಯು ಮನುಷ್ಯನು ಸ್ವಾರ್ಥಿಯನ್ನಾಗಿ ಮಾಡುತ್ತದೆ. ಸ್ವಾರ್ಥಿಯಾದವನು ಕೃಷ್ಣನ ಪ್ರಜ್ಞೆಯನ್ನು ಅನುಷ್ಠಾನಕ್ಕೆ ತರುವುದಿಲ್ಲ. ಶಕುಮುನಿಗಳಂಥ ಪರಮ ಭಕ್ತರು ಅವನನ್ನು ಖಂಡಿಸುತ್ತಾರೆ. ಎಂದರೆ ಅತಿಯಾದ ಪ್ರಾಪಂಚಿಕ ಐಶ್ವರ್ಯವು ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಯ ಮುನ್ನಡೆಯಲ್ಲಿ ಅರ್ಹನನ್ನಾಗಿ ಮಾಡುತ್ತದೆ. ಇಂದ್ರನನ್ನು ಸೋಲಿಸಿದಂಥ ಕೃಷ್ಣನು ಭೌರಸವನ ವಶದಿಂದ ಬಿಡಿಸಿಕೊಂಡ ತಂದ 16,100 ಹುಡುಗಿಯರನ್ನು ಮದುವೆಯಾಗಲು ಏರ್ಪಾಡು ಮಾಡಿದನು. ತನ್ನನ್ನು 16,100 ರೂಪಗಳಲ್ಲಿ ವಿಸ್ತರಿಸಿಕೊಂಡು ಅವನು ಶುಭ ಮುಹೂರ್ತದಲ್ಲಿ ಅವರನ್ನೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಮದುವೆಯಾದನು. ಕೃಷ್ಣನೊಬ್ಬನೇ ದೇವೋತ್ತಮ ಪರಮ ಪುರುಷ, ಬೇರೆ ಯಾರೂ ಅಲ್ಲ ಎನ್ನುವ ಸತ್ಯವನ್ನು ಅವನು ಸ್ಥಾಪಿಸಿದನು. ಕೃಷ್ಣನು ದೇವೋತ್ತಮ ಪರಮ ಪುರುಷನಾದ್ದರಿಂದ ಅವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವನ ಸರ್ವಶಕ್ತ, ಸರ್ವವ್ಯಾಪ್ತಿ ಮತ್ತು ಅವ್ಯಯ. ಆದುದರಿಂದ ಈ ಲೀಲೆಯನ್ನು ಆಶ್ಚರ್ಯಕರವಾದದ್ದು ಏನೂ ಇಲ್ಲ. ಕೃಷ್ಣ 16,000ಕ್ಕೂ ಮೀರಿದ ಎಲ್ಲ ರಾಣಿಯರನ್ನು ಅರಮನೆಗಳಿಗೂ ಯೋಗ್ಯ ಉಪಕರಣಗಳಿದ್ದವು, ಪೀಠೋಪಕರಣಗಳಿದ್ದವು ಮತ್ತು ಇತರ ಎಲ್ಲ ಸಾಮಗ್ರಿಗಳಿದ್ದವು. ಪ್ರಪಂಚದಲ್ಲಿ ಇದಕ್ಕೆ ಹೋಲಲು ಬೇರೆಯೊಂದು ಸೃಷ್ಟಿ ಇಲ್ಲ. ಕೃಷ್ಣನ ಎಲ್ಲ ರಾಣಿಯನ್ನು ಸಿರಿದೇವಿಯಾದ ಲಕ್ಷ್ಮಿಯು ವಿಸ್ತರಣೆಗಳು. ಕೃಷ್ಣನು ಅವರೊಡನೆ ಬೇರೆ ಬೇರೆ ಅರಮನೆಗಳಲ್ಲಿ ವಾಸಿಸುತ್ತಿದ್ದರು. ಸಾಮಾನ್ಯ ಮನುಷ್ಯನು ತನ್ನ ಹೆಂಡತಿಯರೊಡನೆ ನಡೆದುಕೊಳ್ಳುವಂತೆ ಕೃಷ್ಣನು ಅವರೊಡನೆ ನಡೆದುಕೊಳ್ಳುತ್ತಾ ಬಂದಿದ್ದನು.
ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು 16,000 ಅರಮನೆಗಳಲ್ಲಿ 16,000ಕ್ಕೂ ಹೆಚ್ಚು ಮಂದಿ ಹೆಂಡತಿಯರನ್ನು ಏಕಕಾಲದಲ್ಲಿ ಮದುವೆಯಾಗಿ ತನ್ನ ಅಸಾಧಾರಣ ಶ್ರೀಮಂತಿಕೆಯನ್ನು ಮರೆದರು. ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನೇ ನಡೆಸುತ್ತಿದ್ದನು ಎನ್ನುವುದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಅವರೊಡನೆ ಸಾಮಾನ್ಯ ಮನುಷ್ಯರಂತೆ ನಡೆದುಕೊಂಡನು. ಸಾಮಾನ್ಯ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರ ನಡುವೆ ಇರಬೇಕಾದ ಸಂಬಂಧವನ್ನೇ ಕಟ್ಟುನಿಟ್ಟಾಗಿ ಪಾಲಿಸಿದನು. ಆದುದರಿಂದ ಬ್ರಹ್ಮ ಆದ ದೇವೋತ್ತಮ ಪರಮ ಪುರುಷ ಸ್ವಭಾವ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಬ್ರಹ್ಮ ಮತ್ತು ಇತರ ದೇವತೆಗಳು ಪ್ರಭುವಿನ ದಿವ್ಯ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಕೃಷ್ಣನ ಪತ್ನಿಯರು ಎಷ್ಟು ಸೌಭಾಗ್ಯವಂತರಾದ್ದರಿಂದ ಅವರು ಪರಮ ದೇವೋತ್ತಮ ಪುರುಷರನ್ನು ಪತಿಯನ್ನಾಗಿ ಪಡೆದರು. ಆದರೆ ಅವರು ಪತಿಯ ವೈಯಕ್ತಿಕವನ್ನು ಬ್ರಹ್ಮನಂಥ ದೇವತೆಗಳಿಗೂ ಕೂಡ ಅರಿಯವಾಗಲಿಲ್ಲ. ದೇವೋತ್ತಮ ಪರಮ ಪುರುಷ ಮದುವೆಯಾಗಿದ್ದು ಕೃಷ್ಣನ ಹೆಂಡತಿಯರ ಅದೃಷ್ಟ. ಗಂಡ ಹೆಂಡತಿಯರಾಗಿ ಅವರ ನಡವಳಿಕೆ ಕೃಷ್ಣನು ಅವರ ಹೆಂಡತಿಯರು ಮುಗುಳ್ನಗುವುದು, ಮಾತನಾಡುವುದು, ತಮಾಷೆ ಮಾಡುವುದು, ಆಲಿಂಗಿಸಿಕೊಳ್ಳುವುದು ಇತ್ಯಾದಿಗಳೆಲ್ಲ ಮಾಡುತ್ತಿದ್ದರು. ಅವರ ದಾಂಪತ್ಯದ ಬಾಂಧವ್ಯಗಳು ಸದಾ ಬೆಳೆಯುತ್ತಲೇ ಹೋಯಿತು. ಹೀಗೆ ಶ್ರೀಕೃಷ್ಣವರು 16,100 ರಾಣಿಯರನ್ನು ಮದುವೆಯಾದರು ಮತ್ತು ಅವರು ಸ್ವರ್ಗ ಲೋಕಕ್ಕೆ ಹೋದಾಗ ಇಂದ್ರನು ಅವರನ್ನು ಅಪಮಾನ ಮಾಡಿದ್ದಕ್ಕಾಗಿ ಮಹಾಯುದ್ಧವೇ ನಡೆದು ಹೋಯಿತು. ಅದರಲ್ಲಿ ಶ್ರೀಕೃಷ್ಣವರು ಗೆದ್ದು ಸತ್ಯಭಾಮೆಗೆ ಪಾರಿಜಾತ ಪುಷ್ಪಗಳನ್ನು ಮತ್ತು ಗಿಡವನ್ನು ಕೊಟ್ಟರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.